ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನೇನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಅಂತ ಅಂದರೆ, ಇದು ವುಮೆನ್ಸ್ ಡೇ ವ್ಲಾಗ್ ಆಗಿರುತ್ತೆ. ವುಮೆನ್ಸ್ ಡೇ ದಿನ ನಾವು ಹೋಲಿನ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅದು ಗೊಂಬೆ ಖುಷಿಗೋಸ್ಕರ ಈ ಥರ ವಾಟರ್ ಬಲೂನ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಸಕ್ಕತ್ತಾಗಿ ಆಟ ಆಡಿದ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ರಾ ಕ್ಲಿಪ್ಪಿಂಗ್ಸ್ನ ಎಂಜಾಯ್ ಮಾಡಿ. ಚೆನ್ನಾಗಿತ್ತು. ನೀವೆಲ್ಲ ಯಾವ ರೀತಿ ಬಣ್ಣ ಹಚ್ಕೊಂಡ್ರಿ? ನನಗೆ ಹೋಲಿ ಹಬ್ಬ ಅಂತಂದರೆ ಏನು ನೆನಪು ಬರುತ್ತೆ ಅಂದರೆ, ನಾವು ಚಿಕ್ಕವರಲ್ಲಿದ್ದಾಗ ಮೊಟ್ಟೆ ಮತ್ತು ಟೊಮ್ಯಾಟೊ ಇದನ್ನೆಲ್ಲ ಬಣ್ಣಗಳನ್ನೆಲ್ಲ ಹಚ್ಕೊಂಡು ಆಟ ಆಡ್ತಿದ್ವಿ. ಬಟ್ ಇವಾಗೆಲ್ಲ ಫುಲ್ ಅಪ್ಗ್ರೇಡ್ ಆಗಿದೆ. ಕಲರ್ಸ್ ಆರ್ಗ್ಯಾನಿಕ್ ಆಗಿರ್ಬೋದು. ಅವಾಗೆಲ್ಲ ಕಲರ್ಸ್ ಎಲ್ಲ ಆರ್ಗ್ಯಾನಿಕ್ ಆ ಥರದ್ದೆಲ್ಲ ಅಷ್ಟೊಂದು ಸಿಗ್ತಿರಲಿಲ್ಲ. ಗೊತ್ತಲ್ಲ, ಲೋಕಲ್ ಚಿಲ್ಲರೆ ಅಂಗಡಿಗಳಲ್ಲಿ ತೊಗೊಂಡು ಆಟ ಆಡ್ತಿದ್ವಿ ನಾವು ಚಿಕ್ಕವರೆಲ್ಲ ಇದ್ದಾಗ. ತುಂಬ ಚೆನ್ನಾಗಿತ್ತು. ಹಳೆ ನೆನಪುಗಳು. ಅಟ್ಟಾಡಿಸ್ಕೊಂಡು ಹೋಗಿ ನೀರುಗಳನ್ನ ಹಾಕ್ತಿದ್ವಿ, ಸ್ಕೆಚ್ ಹಾಕ್ತೀವಿ, ಒಬ್ರನ್ನ ಇಟ್ಕೊಂಡು ಹಾಕೋದು, ಆ ಥರ ಎಲ್ಲ ಚೆನ್ನಾಗಿತ್ತು. ಅದೊಂಥರ ಮೆಮೊರೀಸ್. ನನಗೆ ಅದು ನೆನಪಾಗ್ತಿತ್ತು. ಇನ್ನು ಗೊಂಬೆ ಅಂತೂ ಫುಲ್ ಖುಷಿ. ಅವಳು ಖುಷಿನೇ ನಮ್ಗೆ ಖುಷಿ ಆಯಿತು. ಅವಳು ಆಡಲಿ ಅಂತಲೇ ಅರ್ಧ ಕರ್ಕೊಂಡು ಬಂದ್ವಿ. ಫುಲ್ ನಡುಗ್ತಿದ್ಲು, ಅಷ್ಟು ತಣ್ಣೀರಲ್ಲಿ ಆಟ ಆಡಿದ್ದಾಳೆ. ಫಸ್ಟ್ ಟೈಮ್ ನಾವು ಈ ಥರ ಆಡೋಕ್ಕೆ ಬಿಟ್ಟಿದ್ದು. ಇನ್ನು ನಾವು ನಮ್ಮ ಅಪಾರ್ಟ್ಮೆಂಟ್ ಬೇಸ್ಮೆಂಟಲ್ಲೇ ಆಡಿದ್ವಿ. ಚೆನ್ನಾಗಿತ್ತು. ಅಮ್ಮಂಗೂ ಕರೆದ್ವಿ, ಬಟ್ ಅಮ್ಮನೂ ಆಡಿಲ್ಲ, ಅಪ್ಪನೂ ಆಡಿಲ್ಲ. ಅಪ್ಪ ಸ್ವಲ್ಪ ಆಟೋಗೋದ್ರು. ಅಮ್ಮ ಇಲ್ಲ, ನನಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಹೊರಟ್ರು. ಅವ್ರಿಗೇನು ಅಷ್ಟು ಇಷ್ಟ ಆಗಲ್ಲ ಈ ಥರ ಎಲ್ಲ. ಸರಿ, ನಮಗೆ ಇಷ್ಟ ಆಯಿತು. ನಾನು, ಅತ್ತೆ, ಜೀವಿ, ಗೋಪಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ರಾ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ತಲೆ ಮೇಲು ಈ ಪಪ್ಪಂಗೆ. ಗೋಪಿ ಸಾಕು, ಸುಮ್ಮನೆ ಸಾಕು ಸಾಕನ್ ಗೋಪಿ. ಅಯ್ಯೋ ಅಯ್ಯೋ ಅಯ್ಯೋ, ಅದು ಗೋಪಿ, ಅದು ನಾಲ್ಗೆ ಇಲ್ಲಡಿಲೆ ಇಲ್ಲಡಿ. ಓಯ್, ಚಿಚ್ಚಿಂಗ್ ಹಾಕು ಇವಾಗ. ಅತ್ತೆ ಯಾಕೆ ಮುದ್ದೆ ಇದು. ಏ ಇಲ್ಲೆಲ್ಲ ಹಾಕ್ಬೇಡ, ಇರ್ಬೇಬಿ. ಏ ಅಲ್ಲೇ ಇಟ್ಬಿಡೋಗ ಬಕೀಟು, ಬಕೀಟ್ ಅಲ್ಲೇ ಇಟ್ಬಿಡು. ಏನೇ ಇರತ್ತೆ, ಏನಾಗಲ್ಲ. ಅಮ್ಮ ಹಂಗೆ ಹೋಯ್ತು, ಬಂದಿರೋ ಚೆನ್ನಾಗಿರೋದು. ಏ ಅಲ್ಲಿ ಬೇಡ, ಬಾ ಕಾರ್ ಹತ್ರ ಬೇಡ, ಅಲ್ಲಿ ಬೇಡ, ಅಲ್ಲೆಲ್ಲ. ಏ ಯಾಕೆ ಇಲ್ಲೆಲ್ಲ ಆಗ್ತೀಯಾ? ಅದು ಬಲೂನ್ಸ್. ಗೊಂಬೆ ಬಾಕ್ಲು ತೆಗಿ. ಒಂದು ಬಚ್ಚಿಡು ಒಂದಿರ್ಲಿ ಬಿಡು. ಇನ್ನೊಂದ್ಸಲ ಯಾವ ಥರ ಆಡೋಣ. ಒಂದು ಸರಿ ಆಯ್ತು. ಏ ಕಲರ್ಸ್ ಆಡೋಣ, ಅದು ಹಂಗೆ ಹಾಕೋದ್ರಲ್ಲಿ ತುಂಬಬಹುದು, ಆಮೇಲೆ ಆಡ್ಬೋದು. ಇದ್ರಲ್ಲಿ ಹಾಕೋ, ಈ ಬಕೆಟಲ್ಲಿ.
ಅಪ್ಪ ಬಾಜಿಗೆ ಅಪ್ಪ ಫಸ್ಟ್ ಅಲ್ಲಿ ಫೋಟೋ ಇಟ್ಕೊಂಡು ನಾನು ಫಸ್ಟ್ ಫೋಟೋ ಇಟ್ಕೊಂಡು ನಾನು ಆಮೇಲೆ ಹಾಕೋಣ ಚಿನಿ ಒಂದೇ ಸಲ ಸಾಕು ಇದು ಚರ್ಮ ಚಿಕ್ಕದು ಈಗ ಸ್ವಲ್ಪ ಕನ್ನಡ ಇದಾಗುತ್ತದೆ ಅಲ್ಲೇ ಫೋಟೋ 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 ಫೋಟೋ
ಗೊಂಬೆ ಇಲ್ಲಿವರೆಗೂ ಫುಲ್ ಖುಷಿಯಿಂದ ಇದ್ಲು. ನಾನೊಂದು ಎಡ್ವರ್ಟ್ ಮಾಡಿಬಿಟ್ಟೆ. ಏನಂತ ಅಂದರೆ, ಆ ವೈಟ್ ಬಕೆಟ್ ಇದೆ ಅಲ್ವಾ, ಅದರಲ್ಲಿ ಕಲರ್ ತುಂಬಿಸಿದ್ವಿ. ಅದ್ರ ಪಕ್ಕ ಇನ್ನೊಂದು ಬ್ಲೂ ಬಕೆಟ್ ಇದೆ ಅಲ್ವಾ, ಅದಕ್ಕೆ ತುಂಬಿಸ್ಕೊಳ್ಳೋಕ್ಕೆ ಸ್ವಲ್ಪ ಬಕೆಟ್ ಹಿಂಗೆ ಜರ್ಗ್ಸಕ್ಕೆ ಹೋಗಿ ಗೊಂಬೆ ಕಾಲ ಮೇಲೆ ಆ ಬಕೆಟ್ ಇಟ್ಬಿಟ್ಟಿದ್ದೀನಿ. ನಂಗೆ ಗೊತ್ತೇ ಇಲ್ಲ. ಅವಳು ಕಿರ್ಚ್ತಾನೆ ಇದ್ದಾಳೆ. ನಾನೇನು ಅಂದ್ಕೊಂಡಿದ್ದೀನಿ, ಮೇ ಬಿ ವಾಟರ್ ಬಾಟಲ್ ಕೊಟ್ಟಿಲ್ಲ ಅಲ್ವಾ ಅದಕ್ಕೆ ಅಂತ. ಆಮೇಲೆ ಗೊತ್ತಾಗಿ ನಿಜ ತುಂಬ ಬೇಜಾರಾಯಿತು. ಸರಿ ಅಂದ್ಬಿಟ್ಟು ಅವಳಿಗೆ ಸಮಾಧಾನ ಮಾಡಿ ಆ ಬಕೆಟ್ನ ಎತ್ತೆ. ನನಗೆ ಒಂಥರ ಗಿಲ್ಟ್ ಫೀಲ್ ಕಾಡ್ಬಿಡ್ತು, ನಾನೇ ಮಗು ಕಳಿಸ್ಬಿಟ್ನಲ್ಲ ಅಂತ. ಬಟ್ ಇಂಟೆನ್ಷನಲ್ಲಿ ಇಲ್ಲ. ಅದು ಹೆಂಗೆ ಅವಳು ಕಾಲಲ್ಲಿ ಸಿಗಿಸ್ತು, ಆಡೋ ಇಂಟೆನ್ಷನಲ್ಲಿ ಆಡೋ ಬರ್ದಲ್ಲಿ ನನಗೂ ಗೊತ್ತಾಗಿಲ್ಲ. ಸರಿ ಯಾಕೋ ಬೇಡ ಅನಿಸ್ತಿದೆ ಅಂತಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ವಿ ಇಲ್ಲೇ. ಅಲ್ಲಿವರೆಗೂ ತುಂಬ ಖುಷಿಯಿಂದ ಇದ್ದೆ. ಆಮೇಲೆ ಅವಳಿಗೆ ನೋವಾಯಿತು ಅಂದ್ಬಿಟ್ಟು ನನಗೂ ನೋವಾಯಿತು. ಸರಿ ಸಾಕು ಅಂದ್ಬಿಟ್ಟು ನಾವು ಇವಾಗ ಹೊರಟ್ವಿ. ಇದಲ್ಲ ಇನ್ನೊಂದು ಆಯ್ತು ಅಲ್ಬಾರ್ದು, ಸುಮ್ಮನೆ ಇರೋ. ನಾನು ಹೊಟ್ಟೆ ನಡಿ ಎಲ್ಲ ಆಯಿತು ಗೇಮ್. ಸಾರಿ, ನಾನು ಮರ್ತಿ ಬಕೆಟ್ ಅವಳು ಕಾಲ ಮೇಲೆ ಇಟ್ಬಿಟ್ಟೆ. ಅಲ್ಲಿವರೆಗೂ ಆಡ್ತಿದ್ಲು. ಆ ಬಾರ ಅವಳ ಕಾಲು ಖುಷಿ ಆಯ್ತು. ತಿನ್ಬಾರ್ದು ತುತ್ಕೊಂಡ. ಹಾಂ ಇಲ್ಲ ಬಿಡು, ಬಾಯಿ ಹತ್ರ ಇಲ್ಲ. ಇವಾಗ ಸ್ನಾನ ಆಯಿತು. ಅಂಗಡಿಲೆಲ್ಲ ಸ್ವಲ್ಪ ಕಲರ್ ಇದೆ. ಗೊಂಬೆಯಲ್ಲಿ ನಿನ್ನ ಮುಖ ತೋರಿಸು. ಗೊಂಬೆ ಕತ್ತತ್ರ ಎಲ್ಲ ಹಂಗೆ ಇದೆ, ಹೋಗಿಲ್ಲ. ಸ್ವಲ್ಪ ಇಲ್ಲ ಡೀಲಿ ಇಲ್ಲೆಲ್ಲ ಪಿಂಕ್. ಎಲ್ಲಿ ಹಿಂಗೆ ತಿರ್ಸಮ್ಮ. ಎಷ್ಟು ಎಷ್ಟೆಲ್ಲ ಹಾಕಿದ್ರು ಅದು ಹೋಗಿಲ್ಲ. ಅಲ್ಲಿ ಸ್ವಿಚ್ ಆನ್ ಮಾಡಬೇಕು. ಸ್ವಲ್ಪ ಟಯರ್ಡ್ ಅನಿಸ್ತಿದೆ ಇವಾಗ. ಬಿಸಿ ಬಿಸಿ ಸ್ನಾನ ಮಾಡಿದ್ಮೇಲೆ ಚೆನ್ನಾಗಿತ್ತು. ಆಟಾಡಿದ್ದು ಚೆನ್ನಾಗಿತ್ತು. ಗೊಂಬೆ ಹೋಲಿ ನಾವು ಯಾವತ್ತು ಆಡಿದ್ದೀವಿ ಗೊತ್ತಾ? ಹೋಲಿನ ವುಮೆನ್ಸ್ ಡೇ ದಿನ. ಹೋಲಿ ಹಬ್ಬ ಎಲ್ಲ ಆದಮೇಲೆ ಇವತ್ತು ವುಮೆನ್ಸ್ ಡೇ. ಆ್ಯಕ್ಚುಲಿ ಇವತ್ತು ಸರಿ ಇವಳು ಖುಷಿಗೋಸ್ಕರ ಆಡಿದ್ವಿ ನಾವು ಎಲ್ಲರೂ ಕೂಡ. ಚೆನ್ನಾಗಿತ್ತು ಅಂತ. ಸೊಪ್ಪಾಗ್ಬಿಟ್ಟೈತೆ ಅದಕ್ಕೆ ಹಿಂಗೆ. ಸಾಯಂಕಾಲ ಏನಾದ್ರು ನಾನ್ ವೆಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಸದ್ಯಕ್ಕೆ ರವೆ ರೊಟ್ಟಿ, ಮೊಸರು, ಇದು ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ. ಶೇಂಗಾ ಚಟ್ನಿ ಪುಡಿ ಸಖತ್ತಾಗಿರುತ್ತೆ. ಸೊ ಕಾಂಬಿನೇಷನ್ ಸಡನ್ನಾಗಿ ಲಂಚ್ಗಿದು. ಸಡನ್ನಾಗಿ ಅಡುಗೆ ಮಾಡಿಲ್ದಾಗ ಈ ಥರ ಸಂಡೇ ಯೂಶ್ವಲಿ ನಾನ್ ವೆಜಸ್ ಇರುತ್ತೆ ನಮ್ಮ ಮನೇಲಿ. ಅದಕ್ಕೋಸ್ಕರನೇ ಸದ್ಯಕ್ಕೆ ಇವಾಗ ಇದನ್ನು ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡೋಣ. ಗೊಂಬೆ ಫೇಸಲ್ಲಿ ಫಸ್ಟ್ ಕಲರ್ ಹೋಗಿಲ್ಲ. ನನಗೆ ಸಖತ್ ಭಯ ಆಗೋಯಿತು. ಆರ್ಗಾನಿಕ್ಕೆ ನಾನು ತರಿಸಿದ್ದು. ಬಟ್ ಯಾಕೆ ಅಂತ ನನಗೆ ಮೇ ಬಿ ಅವಳು ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ಹಂಗಾಯಿತು ಏನೋ ಗೊತ್ತಿಲ್ಲ. ಸರಿ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬಂದು ರೊಟ್ಟಿ ಗೊಂಬೆಗೂ ತಿನ್ನಿಸಿ ಮತ್ತೆ ಮೊಸರಲ್ಲಿ ತುಂಬ ಚೆನ್ನಾಗಿತ್ತು. ಸಂಜೆ ಚಿಕನ್ ತರ್ತೀನಿ ಅಂತಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ವಿ. ಹಾಫ್ ಕೆ ಜಿ ಗೊಂಬೆ ಕಬಾಬ್ ಕೇಳಿದ್ಲಂತೆ. ಸರಿ ನಾ ಏನಕ್ಕೆ ಹೋಟ್ಲಲ್ಲಿ ತರೋದು, ನೀನೇ ಮಾಡಿಕೊಡು ಅಂತ ಅಂದ್ಬಿಟ್ಟು ಗೋಪಿ ಹಾಫ್ ಕೆ ಜಿ. ಇವಾಗ ಟೈಮ್ 8:30 ಇವಾಗ ತಂದಿದ್ದಾರೆ. ಸೊ ಎಲ್ಲ ಕಲಸಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಹಾಕೋಣ. ಇವತ್ತು ಫೈನಲ್ಸ್ ಮ್ಯಾಚ್ 8:30. ಮ್ಯಾರಿನೇಟ್ ಹಾಕೋದು, ಮ್ಯಾರಿನೇಟ್ ಕಲಿಸಿದ್ನಲ್ಲ ಅದು ವೀಡಿಯೋನೇ ಮಾಡ್ಕೊಂಡಿಲ್ಲ. ಇನ್ನೂ ಸ್ವಲ್ಪ ಬೇಗ ತಂದಿದ್ರೆ ಇನ್ನೂ ಸ್ವಲ್ಪ ಬೇಗ ಚಿಕನ್ ಬೆಂದಿರ್ತಿತ್ತು. ಆವಾಗ ಚೆನ್ನಾಗಿ ಬೆಂದಿರ್ತಿತ್ತು.
ಹ್ಞೂ ಯಾರು ಎಲ್ಲಿರುವ ನೋಡಿ ಇವಾಗ ಮನೆಯನ್ನು ಅಮ್ಮ ಮನೆದು ಹೀರೆಕಾಯಿ ಸಾಂಬಾರ್, ಅದಕ್ಕೆ ತಂದೂರಿ ಗ್ರಿಲ್ ಮನೇಲೆ ಮಾಡ್ಕೊಂಡಿರೋದು. ಮತ್ತೆ ಬಿಸಿಯನ್ನ ಗೊಂಬೆ ಬೀಳಿಸ್ತೀಯಾ ಇಲ್ಲಿ ಬಿಡ. ಇಲ್ಲಿ ಹೀರೆಕಾಯಿ ಸಾಂಬಾರ್, ಇದು ಮಯೋನಿಸ್, ಅದಕ್ಕೆ ಆನಿಯನ್ ರೈಸ್. ಇವಳಲ್ಲ ಇವಳು ತೀಟೆ ಸುಬ್ಬಿ ನಮ್ಮ ಮನೇಲಿ. ಮಾತಾಡ್ತೀನಂದಲ್ಲ. ಹಾಂ, ಆಮೇಲೆ ಆಮೇಲೆ ಯಾರ ಮನೆದಿದ್ದು ಸಾಂಬಾರ್? ಏ ಮಮ್ಮಿ ಮಾಡಿದ್ದಲ್ಲ, ಅಜ್ಜಿ. ಆರಿಲ್ಲ ಇರೇ. ಫೈನಲ್ ಸ್ಮ್ಯಾಚ್. ಚೆಲ್ಲೆಲ್ಲ ಬಿಡ್ತಾತ. ಬಿಡು ಬಿಡು, ಹೋಗಲ್ ಪಕ್ಕ ಕೂಚೋಗಿ ಸ್ವಲ್ಪ. ಮನೇಲಿ ಮಯೋನಿಸ್ ಪ್ರಿಯರು ನೋಡಿ, ಎಷ್ಟು ಮಯೋನಿಸ್ ಹಾಕೊಂಡಿದ್ದಾರೆ. ಮಯೋನಿಸ್ ಎಷ್ಟು ಕೊಟ್ಟರು ತಿಂತಾರೆ. ಹೆಂಗೈತೆ ಗೋಪ್ಸಿ? ಹಾಂ, ತಂದೂರು ಹೆಂಗೈತೆ? ತಂದೂರದು ಇದು ಇದು ಟೇಸ್ಟ್ ಮಾಡಿಲ್ವಾ? ಟೇಸ್ಟ್ ಮಾಡ್ಬಿಟ್ಟು ತಾನೇ ಹೇಳು. ಇನ್ನೇನು ನಾನು ಮಾಡಿರೋದು ಚೆನ್ನಾಗೈತೆ ಅಂತ ಹೇಳಿದೆ. ಇದು ಅದೇ ಕೇಳ್ತಿರೋದು. ಚಿಕನ್ ಚೆನ್ನಾಗಿದೆ, ಸ್ವಲ್ಪ ಖಾರ ಆಯಿತು. ಅವಳು ನೋಡು ಫೋನ್ ಇಕ್ಕೊಂಡು ಕೂತಾಳೆ. ಫೋನ್ ನೋಡ್ತಾರ ಗೊಂಬೆ? ಊಟ ಮಾಡ್ಬೇಕಾರೆ ಅಷ್ಟೇ. ನೀನು ಅದನ್ನೇ ಕೊಡು. ಊಟ ಮಾಡ್ಬೇಕಾರೇನೋ ಕೊಡಬಾರ್ದು. ತಿನ್ಕೋ ಬೇಗ, ಆಯಿತು.